ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಷಾಢ ಮಾಸದಲ್ಲಿ ಬಂದಿರುವಂತಹ ಈ ಅಮಾವಾಸ್ಯೆಯನ್ನ ಭೀಮನ ಅಮಾವಾಸ್ಯೆ ಅಂತ ಕರೀತೀರಿ. ಈ ಅಮಾವಾಸ್ಯೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ. ಈ ದಿನ ಪತಿಯ ದೀರ್ಘಾಯುಷ್ಯಗಾಗಿ ನಾವು ಪೂಜೆಯನ್ನು ಮಾಡ್ತೀರಿ. ಪೂಜೆ ಆದ ನಂತರ ಈ ಎರಡೂ ವಸ್ತುಗಳನ್ನು ದೇವರ ಮನೆಯಲ್ಲಿಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ನಂತರ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಭೀಮನ ಅಮಾವಾಸ್ಯೆ, ಇದನ್ನು ಆಷಾಢ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತ ಕರೀತಾರೆ. ಇದು ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಆಚರಿಸಲಾಗುವ ಒಂದು ಹಬ್ಬ ಕೂಡ ಆಗಿದೆ. ಈ ದಿನ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಆಯುಷ್ಯು, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸ್ತಾರೆ ಮತ್ತು ಪತಿಯ ಪಾದ ಪೂಜೆ ಕೂಡ ಮಾಡ್ತಾರೆ. ಅವಿವಾಹಿತ ಮಹಿಳೆಯರು ತಮ್ಮ ಸಹೋದರರ ಒಳಿತಿಗಾಗಿ ಮತ್ತು ಉತ್ತಮ ವರನನ್ನ ಪಡೆಯಲು ಶಿವನನ್ನ ಪೂಜಿಸ್ತಾರೆ. ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆಯು ಮಹಿಳೆಯರಿಗೆ ಅತ್ಯಂತ ಸಂಭ್ರಮ ಸಡಗರ ಹಬ್ಬವಾಗಿದೆ. ದೀರ್ಘ ಸುಮಂಗಲಿತನಕ್ಕಾಗಿ ಹಾಗೂ ಪತಿಯ ದೀರ್ಘಾಯುಷ್ಯಕ್ಕಾಗಿ ವಿವಾಹಿತ ಮಹಿಳೆಯರು ಶಿವ ಪಾರ್ವತಿಯ ಪೂಜೆ ಮಾಡಿ ಉಪವಾಸ ವ್ರತವನ್ನು ಆಚರಿಸ್ತಾ ಇರ್ತಾರೆ. ಈ ದಿನ ಮಹಿಳೆಯರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಿ ದೇವರ ಪೂಜೆ ಮಾಡಿ ನಂತರ ಪತಿ ಪೂಜೆಯನ್ನು ಮಾಡ್ತಾರೆ. ಬಳಿಕ ಉಪವಾಸ ವ್ರತ ಮಾಡುವ ಪ್ರತಿಜ್ಞೆಯನ್ನು ಕೂಡ ಮಾಡ್ತಾರೆ. ತಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸೌಭಾಗ್ಯ ತುಂಬಿರಲೆಂದು ದೇವರಲ್ಲಿ ಬೇಡ್ಕೊಳ್ತಿರ್ತಾರೆ. ಇನ್ನು ಭೀಮನ ಅಮಾವಾಸ್ಯೆ ದಿನ ಮಹಿಳೆಯರು ದೇವತೆಗಳಿಗೆ ಪ್ರಿಯವಾದ ಸೌಭಾಗ್ಯವನ್ನು ಸಂಕೇತಿಸುವ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಹಸಿರು ಬಣ್ಣವು ಭಕ್ತಿ, ಸಮೃದ್ಧಿ, ಸಕಾರಾತ್ಮಕ ಶಕ್ತಿ, ಸಂತೋಷ, ಪ್ರಗತಿ, ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯ ಸೇರಿದಂತೆ ಅನೇಕ ಮಂಗಳಕರ ಗುಣಗಳನ್ನು ಕೂಡ ಪ್ರತಿನಿಧಿಸುತ್ತೆ. ಈ ಶುಭ ದಿನವು ಆಷಾಢ ಮಾಸದ ಮುಕ್ತಾಯವನ್ನು ಮತ್ತು ಶ್ರಾವಣ ಮಾಸದ ಆರಂಭವನ್ನು ಸಂಕೇತಿಸುವ ದಿನ ಕೂಡ ಆಗಿರುತ್ತೆ. ಈ ಸಂತೋಷದಾಯಕ ಸಂದರ್ಭದಲ್ಲಿ ಮಹಿಳೆಯರು ಸೊಗಸಾಗಿ ಸುಂದರವಾದ ಹಸಿರು ಉಡುಪುಗಳನ್ನು ಧರಿಸ್ತಾರೆ. ಅವರು ಧರಿಸಿರುವ ಈ ಹಸಿರು ಬಣ್ಣವು ಪ್ರಕೃತಿಯನ್ನು ಪ್ರತಿನಿಧಿಸುತ್ತೆ. ಈ ರೋಮಾಂಚಕ ಹಸಿರು ಬಣ್ಣವು ಋತುವಿನ ಹೊಸತನ ಮತ್ತು ಚೈತನ್ಯದೊಂದಿಗೆ ನಮ್ಮನ್ನು ಸಮನ್ವಯಗೊಳಿಸುತ್ತೆ. ಅಷ್ಟೇ ಅಲ್ಲ, ಇದು ಶಿವನ ನೆಚ್ಚಿನ ಬಣ್ಣವೂ ಕೂಡ ಆಗಿದೆ. ಶಿವ ಪೂಜೆಯಲ್ಲಿ ಈ ಬಣ್ಣ ಹೆಚ್ಚಿನ ಮಹತ್ವವನ್ನು ಕೂಡ ಹೊಂದಿರುವ ಬಣ್ಣ ಕೂಡ ಆಗಿದೆ. ಅದರ ಸಕಾರಾತ್ಮಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಅರ್ಥದೊಂದಿಗೆ ವಾತಾವರಣವನ್ನು ಶುದ್ಧೀಕರಣ ಕೂಡ ಮಾಡುತ್ತೆ. ಇನ್ನು ಅಮಾವಾಸ್ಯೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ, ಜುಲೈ 24ನೇ ತಾರೀಕು ಗುರುವಾರ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬೆಳಗಿನ ಜಾವ 2:30 ಪ್ರಾರಂಭ ಆಗುತ್ತೆ. ಇನ್ನು 25ನೇ ತಾರೀಕು ಅಂದರೆ ಶುಕ್ರವಾರ 12:40 ಮುಕ್ತಾಯ ಆಗುತ್ತೆ. ನಮಗೆ ಪೂರ್ತಿ ದಿನ ಗುರುವಾರದ ದಿನ ಸಿಕ್ಕಿದೆ. ಹಾಗಾಗಿ ಈ ದಿನ ಪುನರ್ವಸು ನಕ್ಷತ್ರ ಕೂಡ ಇರುತ್ತೆ. ಅದ್ರ ಜೊತೆ ನಿಮಗೆ ಗುರು ಪುಷ್ಯಾಮೃತ ಯೋಗ ಕೂಡ ಬಂದಿದೆ. ಗುರುವಾರ ಏನಾದರೂ ಪುಷ್ಯ ನಕ್ಷತ್ರ ಬಂತು ಅಂತಂದರೆ ನಾವು ಗುರು ಪುಷ್ಯಾಮೃತ ಯೋಗ ಅಂತ ಕರಿತೀರಿ. ಅದೇ ರೀತಿಯಾಗಿ ನಾವೇನಾದರೂ ಭಾನುವಾರ, ರವಿವಾರ ಏನಾದರೂ ಪುಷ್ಯ ನಕ್ಷತ್ರ ಬಂದರೆ ರವಿ ಪುಷ್ಯಾಮೃತ ಯೋಗ ಅಂತ ಕರಿತೀರಿ. ಈ ದಿನ ಆದಷ್ಟು ತುಂಬಾ ಒಳ್ಳೆಯದು. ನಿಮ್ಮ ಮನೆಗೆ ಏನೆಲ್ಲ ದಿನಸಿಗಳು ಬೇಕೋ ದಿನಸಿಯನ್ನು ತಗೊಳ್ಳೋದು, ಯಾರೆಲ್ಲ ತುಳಸಿ ಗಿಡವನ್ನು ತರಬೇಕು ಅಥವಾ ಮನೆಗೆ ಯಾವುದಾದ್ರೂ ಗಿಡಗಳನ್ನು ತರಬೇಕು ಅದನ್ನು ಕೂಡ ತೊಗೊಂಬರ್ಬೋದು. ಆದಷ್ಟು ಈ ದಿನ ನಾವು ಬೆಳ್ಳಿಯನ್ನು ತಗೊಳ್ಳೋದು, ಚಿನ್ನವನ್ನು ತೊಗೊಂಡ್ರೂ ಕೂಡ ತುಂಬಾ ಒಳ್ಳೆಯದು. ಬೆಳ್ಳಿ ಚಿನ್ನ ತೊಗೊಳಕ್ಕಾಗಲಿಲ್ಲ ಅಂದರೆ ನಿಮ್ಮ ಮನೆಗೆ ಯಾವೆಲ್ಲ ವಸ್ತುಗಳು ಬೇಕೋ ಅದನ್ನು ಕೂಡ ತಗೊಂಡ್ರೆ ಈ ಗುರು ಪುಷ್ಯಾಮೃತ ಯೋಗವು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ನಾವು ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದಾದರೆ, ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತೀನಿ ಅನ್ನೋರಾದರೆ ಬೆಳಗ್ಗೆ 4:15 6 ಗಂಟೆ ತನಕ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಈ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು. ಇನ್ನು ಎರಡನೇ ಸಮಯ ಎಷ್ಟು ಗಂಟೆಗಿದೆ, ಅಮೃತ ಸಿದ್ಧಿ ಯೋಗ ಎಷ್ಟು ಗಂಟೆಗಿದೆ ಅನ್ನೋದಾದರೆ ಬೆಳಗ್ಗೆ 8:50 10:50 ತನಕ ಇರುತ್ತೆ. ಇದು ಕೂಡ ತುಂಬಾ ಒಳ್ಳೆಯ ಸಮಯ. ಈ ಸಮಯದಲ್ಲೂ ಪೂಜೆ ಮಾಡೋಕ್ಕಾಗಲಿಲ್ಲ, ಇನ್ನೊಂದು ಮುಹೂರ್ತ ಅನ್ನೋದಾದರೆ 12:30 2:15 ತನಕ ಇರುತ್ತೆ. ಇದು ಕೂಡ ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು.
ಇನ್ನು ಈ ಸಮಯದಲ್ಲಿ ಆದಷ್ಟು ನೀವು ಬೆಳ್ಳಿ ದೀಪಸ್ತಂಭ ಇದ್ದರೆ ಅದನ್ನು ಕೂಡ ಇಡಬಹುದು, ಅಥವಾ ತಾಮ್ರದ್ದು ಹಿತ್ತಾಳೆ ದೀಪಸ್ತಂಭ ಇದ್ದರೆ ಆದಷ್ಟು ಚಿಕ್ಕ ದೀಪಸ್ತಂಭ ಇಡಕ್ಕೆ ಹೋಗಬೇಡಿ, ಆದಷ್ಟು ದೊಡ್ಡ ದೀಪಸ್ತಂಭವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ನೀವು ಅಕ್ಕಿ ಮೇಲೆ ಈ ಎರಡೂ ದೀಪಗಳನ್ನು ಇಟ್ಟು ಇದಕ್ಕೆ 16 ಎಳೆಯ ಗೆಜ್ಜೆ ವಸ್ತ್ರವನ್ನು ತೊಡಿಸ್ಬೇಕಾಗತ್ತೆ. ಇನ್ನು ನೀವು ಕೂಡ ಕಂಕಣವನ್ನು ಕಟ್ಕೊಂಡು, ಅಂದರೆ ನೀವು 9 ಎಳೆ ಅಥವಾ 16 ಎಳೆಯ ಕಂಕಣವನ್ನು ಕಟ್ಕೊಂಡು ಅದಕ್ಕೆ ಒಂದು ಸೇವಂತಿಗೆ ಹೂವನ್ನು ಕಟ್ಟಿ ಕಂಕಣವನ್ನು ಕಟ್ಟಿ ನೀವು ಪತಿ ಪೂಜೆನ ಮೊದಲು ನೀವು ದೇವರ ಮನೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಇತ್ತಂದರೆ ಶಿವ ಪಾರ್ವತಿಯರ ಫೋಟೋ ಮುಂದೆ ಈ ರೀತಿಯಾಗಿ 2 ಬೆಳ್ಳಿ ದೀಪಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ ಗಂಡನ ಪಾದ ಪೂಜೆಯನ್ನು ಮಾಡಬೇಕಾಗತ್ತೆ. ಆದಷ್ಟು ಅವರನ್ನು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕೂರಿಸಿ ಅವರ ಪಾದಗಳನ್ನು ಪೂರ್ತಿಯಾಗಿ ಪಾದಗಳನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂಗಳನ್ನು ಇಟ್ಟು ನೀವು ಅಗರಬತ್ತಿ ಹಾಗೆಯೇ ಕರ್ಪೂರದಿಂದ ಆರತಿಯನ್ನು ಮಾಡಿ ಅವರ ಕೈಯಲ್ಲಿ ಅಕ್ಷತೆಯನ್ನು ಕೊಟ್ಟು ನೀವು ನಮಸ್ಕಾರವನ್ನು ಮಾಡ್ತಾ ನಿಮ್ಮ ತಲೆ ಮೇಲೆ ಅಕ್ಷತೆಯನ್ನು ಹಾಕಿಸ್ಕೊಬೇಕು. ನೀವು ಪೂಜೆ ಮಾಡಬೇಕಾಗಿರೋದು ಗಂಡನ ದೀರ್ಘಾಯುಷ್ಯಕ್ಕಾಗಿ, ಅವರ ಆರೋಗ್ಯವಾಗಿರಬೇಕು, ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ದೀರ್ಘಾಯುಷ್ಯು ಇರಬೇಕು ಅಂತ ನಾವು ಪೂಜೆಯನ್ನು ಮಾಡೋದು. ಅದಕ್ಕೋಸ್ಕರ ನೀವು ಶಿವ ಪಾರ್ವತಿಯರನ್ನು ಕೂಡ ಬೇಡ್ಕೊಬೇಕು. ಪತಿಯ ದೀರ್ಘಾಯುಷ್ಯು ಹೆಚ್ಚಾಗಲಿ, ಅವರು ಆರೋಗ್ಯವಾಗಿರಲಿ, ಉತ್ತಮ ಆರೋಗ್ಯವನ್ನು ಕೊಡು ಅಂತ ಕೂಡ ನೀವು ಶಿವ ಪಾರ್ವತಿಯರನ್ನು ಪೂಜೆ ಮಾಡಿ. ಈ ದಿನ ಆದಷ್ಟು ಕಡುಬುಗಳನ್ನು ನೀವು ಪೂಜೆಯಲ್ಲಿ ಇಟ್ಟು ಪ್ರಸಾದವಾಗಿ ನೀವು ಸ್ವೀಕಾರ ಮಾಡಬೇಕಾಗತ್ತೆ. ಇನ್ನು ಪತಿ ಪೂಜೆಯನ್ನು ಆದ ಮೇಲೆ, ಅಂದರೆ ನಿಮ್ಮ ಗಂಡನ ಪಾದ ಪೂಜೆ ಆದ ನಂತರ ಈ ಎರಡೂ ವಸ್ತುಗಳನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ನೀವು ಬೆಳಗ್ಗೆ ಪೂಜೆ ಮಾಡಿರ್ತೀರ, ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಈ ಎರಡೂ ವಸ್ತುಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಅಂದರೆ ನೀವು ಸಂಜೆ 6 ಗಂಟೆ ಅಂದರೆ 5:30 ಮೇಲೆ ಪೂಜೆ ಮಾಡ್ತೀರಲ್ಲ, ಆ ಸಮಯದಲ್ಲಿ ಈ ಎರಡೂ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿ. ಅಂದರೆ ಒಂದು ಬೌಲಲ್ಲಿ ನೀವು ಧನಿಯಾ ಕಾಳನ್ನು ತೊಗೊಬೇಕಾಗತ್ತೆ. ಅದ್ರ ಜೊತೆ ನೀವು 5 ಕವಡೆಗಳನ್ನು, ಆದಷ್ಟು ಯೆಲ್ಲೋ ಕಲರ್ ಇರುವಂಥ ಕವಡೆಗಳನ್ನು ತೊಗೊಬೇಕು. ಅದರಲ್ಲೂ ನಮಗೆ ಈ ಅಮಾವಾಸ್ಯೆಯ ದಿನಗಳಲ್ಲಿ ಲಕ್ಷ್ಮೀ ಪೂಜೆ ತುಂಬಾ ವಿಶೇಷ ಅಂತ ಹೇಳ್ಬೋದು. ಲಕ್ಷ್ಮಿಗೆ ಪ್ರಿಯವಾದ ಈ ಹಳದಿ ಬಣ್ಣದ ಕವಡೆಗಳು 5 ಕವಡೆಗಳನ್ನು ನೀವು ತೊಗೊಬೇಕಾಗತ್ತೆ. ತಗೊಂಡು ನೀವು ದೇವರ ಮನೆಯಲ್ಲಿ ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಈ ಕವಡೆ ಮತ್ತು ಧನಿಯಕ್ಕೂ ಕೂಡ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ನೀವು ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡೋ ಸಮಯದಲ್ಲಿ ಶ್ರೀ ಸೂಕ್ತವನ್ನು ಹೇಳ್ಕೊಳ್ಳೋದು ಅಥವಾ ಕನಕದಾರ ಸ್ತೋತ್ರವನ್ನು ಹೇಳ್ಕೋದು, ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು, ಅಥವಾ ಏನೂ ಹೇಳ್ಕೊಳಕ್ಕಾಗಲ್ಲ ಅನ್ನೋರು ಶ್ರೀಂ ಅನ್ನೋ ಬೀಜ ಮಂತ್ರವನ್ನು 108 ಸಾರಿ ಹೇಳ್ಬೇಕಾಗತ್ತೆ. ಶ್ರೀಂ 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 ಅನ್ನೋ ಬೀಜ ಮಂತ್ರ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ಈ ಮಂತ್ರ. ಅದು ಮಹಾಲಕ್ಷ್ಮಿ ಮಂತ್ರ ಅಂತ ಕೂಡ ಹೇಳ್ಬೋದು. ಇದನ್ನು ನೀವು 108 ಸಾರಿ ಕೂಡ ಹೇಳ್ಕೊಬೋದು. ಮಹಾಲಕ್ಷ್ಮಿಗೆ ಇಷ್ಟವಾದಂಥ ಹಣ್ಣುಗಳನ್ನು ಇಡೋದು, ಇಂದ ಮಾಡಿದ ಪಾಯಸ, ಅಕ್ಕಿ ಮತ್ತು ಹಾಲಿನಿಂದ ಮಾಡಿದ ಪಾಯಸವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ನಂತರ ಪೂಜೆ ಆದಮೇಲೆ ಒಂದು ಅರ್ಧ ಗಂಟೆ ಅಲ್ಲೇ ಬಿಟ್ಬಿಡಿ ಈ ಎರಡೂ ವಸ್ತುಗಳನ್ನು. ನಂತರ ನೀವು ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಮಹಾಲಕ್ಷ್ಮಿ ಫೋಟೋ ಇರುತ್ತಲ್ಲ ಆ ಫೋಟೋ ಹಿಂದೆ ಕೂಡ ಇಡ್ಬೋದು, ಅಥವಾ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಟ್ಕೊಬೋದು. 2 ಜಾಗದಲ್ಲಿ ಯಾವ ಜಾಗದಲ್ಲಿ ಬೇಕಾದರೂ ಇಟ್ಕೊಬೋದು ಸ್ನೇಹಿತರೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ಜಯ ಅನ್ನೋದು ಸಿಗುತ್ತೆ. ಅದರಲ್ಲೂ ಅಮಾವಾಸ್ಯೆಯ ದಿನ ನೀವು ಯಾರೆಲ್ಲ ಈ ಪೂಜೆಯನ್ನು ಮಾಡಿ ಈ ಎರಡೂ ವಸ್ತುಗಳನ್ನು ಮಹಾಲಕ್ಷ್ಮಿ ಫೋಟೋ ಹಿಂದೆ ಇಡ್ತೀರ, ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಿಸ್ತಾಳೆ. ಎಂಥದ್ದೇ ಹಣದ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಾರಿ ಬಂದಿರುವ ಅಮಾವಾಸ್ಯೆ ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರೂ ಮಹಾಲಕ್ಷ್ಮಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದರಲ್ಲೂ ನಮಗೆ ಗುರು ಪುಷ್ಯಾಮೃತ ಯೋಗ ಬಂದಿರೋದು ತುಂಬಾ ಒಳ್ಳೆಯದು. ಇದು ಯಾವಾಗಲೂ ಬರಲ್ಲ, ಒಂದು ವರ್ಷದಲ್ಲಿ 1 ಸರಿ ಅಥವಾ 2 ಸರಿ ಅಷ್ಟೇ ಬರುತ್ತೆ. ಇಂತಹ ದಿನಗಳಲ್ಲಿ ನೀವು ಮಹಾಲಕ್ಷ್ಮಿನ ಪೂಜೆ ಮಾಡ್ಕೊಳ್ಳೋದು, ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳೋದು, ಮನೆಗೆ ನೀವು ಚಿನ್ನ ಬೆಳ್ಳಿಯನ್ನು ತಗೊಳ್ಳೋದು, ಅಥವಾ ಮನೆಗೆ ಬೇಕಾಗಿರುವಂಥ ಈ ವಸ್ತು ಅಂತಂದರೆ ಕವಡೆ ಆಗಿನ ಧನಿಯವನ್ನು ಅದೇ ದಿನ ತೊಗೊಂಬಂದರೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಎಲ್ಲರೂ ಪೂಜೆಯನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು.